ಶಿವಮೊಗ್ಗೆಯ ತೀಕ್ಷ್ಣ ಚಳಿಯ ರಾತ್ರಿಯಲ್ಲಿ ಎರಡು ನೆರಳುಗಳು ಪಕ್ಕಪಕ್ಕನೇ ನಡೆದು ಬರುತ್ತಿವೆ. ದಣಿವಿದೆ, ಹಸಿವು ಕಾಡುತ್ತಿದೆ. ಆದರೂ ಮೌನ ಮಾತ್ರ ಅವರ ನಡುವೆ ತುಂಬಿಕೊಂಡಿದೆ. ಹಿಮವಂತ್ ತನ್ನ ಕೈಗಳನ್ನು ಜೇಬಿನೊಳಗೆ ತಳ್ಳಿಕೊಂಡು ನಡೆದು ಬರುತ್ತಿದ್ದಾನೆ. ಪ್ರಾರ್ಥನಾ ತನ್ನನ್ನೇ ತಾನು ಬಿಗಿಯಾಗಿ ಆಲಿಂಗಿಸಿಕೊಂಡಂತೆ ಕೈಗಳನ್ನು ಎದೆಯ ಮೇಲೆ ಮಡಚಿಕೊಂಡಿದ್ದಾಳೆ. ಚಳಿ, ಭಯ, ಸಂಶಯ ಎಲ್ಲವನ್ನೂ ಒಂದೇ ಸಾರಿ ತಡೆಯುವ ಪ್ರಯತ್ನ. ಅವರು ದಾರಿಯಲ್ಲಿ ಹಲವಾರು ಊರುಗಳನ್ನು ದಾಟಿದ್ದಾರೆ. ಚೆನ್ನರಾಯಪಟ್ಟಣ, ಅರಸೀಕೆರೆ, ಕಡೂರು, ಬೀರೂರು. ಪ್ರತಿ ಹೆಜ್ಜೆಯೂ ಮನೆತನದಿಂದ ದೂರ ಹೋಗುವ ಹೆಜ್ಜೆ. ಆದರೆ ಅದೇ ಹೆಜ್ಜೆ ಒಬ್ಬರತ್ತ ಮತ್ತೊಬ್ಬರನ್ನು ಇನ್ನಷ್ಟು ಹತ್ತಿರ ತರುತ್ತಿತ್ತು. ಪ್ರಾರ್ಥನಾಳ ಕಾಲು ಗಾಯಗೊಂಡಿದೆ. ಹೆಬ್ಬೆರಳಲ್ಲಿ ರಕ್ತ ಉಸುರುತ್ತಿದೆ. ಹಿಮವಂತದನ್ನು ಗಮನಿಸುತ್ತಾನೆ, ಆದರೆ ಕೇಳುವುದಿಲ್ಲ. ಅವಳಿಗೂ ಗೊತ್ತು, ಅವನಿಗೆ ಗೊತ್ತಾಗಿದೆ ಅನ್ನೋದು. ಅದೇ ಸಾಕು. ಶಿವಮೂರ್ತಿ ಸರ್ಕಲ್ಲಿನ ಬಳಿ ರಾತ್ರಿಯ ನಿಶ್ಶಬ್ದವನ್ನು ಒಡೆದು ಬೀಳುವಂತೆ ಒಂದು ಗಟ್ಟಿಯಾದ ದನಿ ಕೇಳಿಸುತ್ತದೆ. ಪೊಲೀಸಿನ ಪ್ರಶ್ನೆಗಳು, ಸಂಶಯ, ಅನುಮಾನ. ಆದರೆ ಹಿಮವಂತ್ ಗಾಬರಿಗೊಳ್ಳುವುದಿಲ್ಲ. ಸುಳ್ಳು ಹೇಳುವುದಿಲ್ಲ. ಬೇಡಿಕೆ ಇಡುವುದಿಲ್ಲ. ಶಾಂತವಾಗಿ ಹೇಳುತ್ತಾನೆ, ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಆ ಒಂದೇ ವಾಕ್ಯ ಚಳಿಗಿಂತಲೂ ಭಯಗಿಂತಲೂ ಬಲವಾದದ್ದು. ಅವರು ಓಡಿ ಹೋಗುತ್ತಿಲ್ಲ. ಅವರು ತಪ್ಪಿಸಿಕೊಳ್ಳುತ್ತಿಲ್ಲ. ಅವರು ಒಟ್ಟಾಗಿ ಒಂದು ಜೀವನದ ಕಡೆಗೆ ನಡೆಯುತ್ತಿದ್ದಾರೆ. ಹಸಿವಿದ್ದರೂ ನಡೆಯುತ್ತಿದ್ದಾರೆ. ಗಾಯವಾಗಿದ್ದರೂ ನಡೆಯುತ್ತಿದ್ದಾರೆ. ಶಿವಮೊಗ್ಗಿಯ ತನಕ ಬೇಕಾದರೂ ನಡೆಯಲು ಸಿದ್ಧರಾಗಿದ್ದಾರೆ. ಏಕೆಂದರೆ ಪ್ರೀತಿ ಎಂದರೆ ಬೇಗ ತಲುಪುವುದಲ್ಲ. ಪ್ರೀತಿ ಎಂದರೆ ನಿಲ್ಲದೆ ನಡೆದುಕೊಳ್ಳುವುದು.